ನೋಡ್ರಿ, ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅಂತೇಳಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ SSLCಗೆ ಸಂಬಂಧಪಟ್ಟಿದ್ದು. ಇದೇನಂದ್ರೆ ಕ್ವಶನ್ ಪೇಪರನ್ನು ತೆಗಿತಕ್ಕಂಥ ಒಂದು ಬೋರ್ಡ್ ಇರ್ತದಲ್ಲ, ಆ ಬೋರ್ಡಿಂದ ಏನು ಮಾಡಿದಾರೆ ಅಂದರೆ ಕ್ವಶನ್ಸನ್ನು ಎಲ್ಲ ಶಾಲೆಗಳು ಆಮೇಲೆ ಎಲ್ಲ BO ಆಫೀಸರ್ಸ್ಗಳು ಎಲ್ಲ ಹೆಡ್ ಮಾಸ್ಟರ್ಗಳಿಗೆ ಮುಗಿಸಿದ್ದಾರೆ ಈ ಮಾಹಿತಿಯನ್ನು. ಅದರೊಳಗಡೆ ಹೇಳಿದ ಪ್ರಕಾರ 10th ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಲಾಸ್ ಯಾವುವು, ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಯಾವುವು, ಆಮೇಲೆ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಯಾವುವು, ಆಮೇಲೆ ಯೂಸಸ್ ಸಮ್ ಕೆಮಿಕಲ್ಸ್ ಬರ್ತಾವೆ, ಅಂದರೆ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್ ಅಂತ ಹೇಳ್ಬೋದು ನಾವು. ಅದರ ಯೂಸಸ್ಗಳನ್ನು ಕೇಳ್ತಾರೆ. ಇವೆಷ್ಟು ಮಾರ್ಕ್ಸಿಗೆ ಬರ್ತಾವೆ ಅಂದ್ರೆ ಇಲ್ಲಿ ನಾನು ಹೇಳ್ತಕ್ಕಂಥ ಕ್ವಶನ್ಗಳು ನೋಡ್ರಿ, ನಾನು ಹೇಳ್ತಾ ಇದ್ದೀನಿ. ಫಸ್ಟಿಗೆ ಈ ಚಾನಲ್ನ ನೇಮ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಇದ್ರ ಉದ್ದೇಶ ಏನಂತ ನಿಮ್ಗೆ ಗೊತ್ತೈತಿ. ಓನ್ಲಿ ಏನಂದ್ರೆ ಸೈನ್ಸ್ಗಳ ಬಗ್ಗೆ ಏನು ಮಾಡ್ತಾ ಇರ್ತೀವಿ ಅಂದ್ರೆ SSLC ಸೈನ್ಸ್ ಸದ್ಯ ಯಾಕಂದ್ರೆ ಅದನ್ನ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸಾಮ್ ಸಮೀಪ ಬಂದವು. ಜನವರಿ 5ರಿಂದ ನಿಮ್ಗೆ ಏನಾಗೈತಿ, ಈಗ ಪ್ರಿಪರೇಟರಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಇಂಪಾರ್ಟೆಂಟ್ ನೋಡಿರ್ಬೇಕಾದ್ರೆ ನೀವು ಚೆಕ್ ಮಾಡ್ಕೋರಿ. ಕ್ವಶನ್ ಪೇಪರ್ ಬರ್ತಾವೆ ಜನವರಿ 5ರಿಂದ. ಆ ಜನವರಿ 5ರಲ್ಲಿ ಬರ್ತಕ್ಕಂಥ ಕ್ವಶನ್ ಪೇಪರ್ ಒಳಗಡೆ ನಾನಿಲ್ಲಿ ಬರೆದಿರ್ತಕ್ಕಂಥ ಲಾಸ್, ಡೆಫಿನಿಷನ್ಸ್, ಡಿಫ್ರೆನ್ಸಸ್ ಮತ್ತು ಯೂಸಸ್ ಇವಿಷ್ಟು ನೋಡ್ಕೊಂಡ್ಬಿಟ್ರೆ ನೀವು 10 ಮಾರ್ಕ್ಸನ್ನು ಈಸಿಯಾಗಿ ಪಡಿಬೋದು ಅಂತ ಹೇಳ್ತಾನೆ. 10 ಮಾರ್ಕ್ಸನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಈಸಿಯಾಗಿ ಪಡಿಬೋದು. ಇದೆಲ್ಲರಿಗೂ ಅನ್ವಯ ಆಗ್ತೈತಿ 10 ಮಾರ್ಕ್ಸ್ ಆಗಿ. ಬಟ್ ಏನಪ್ಪ ಅಂದರೆ ಯಾರು ಎವರೇಜ್ ಸ್ಟೂಡೆಂಟ್ ಇರ್ತಾರೆ, ಸ್ವಲ್ಪ ಅವ್ರಿಗೆ ಏನಾಗ್ತೈತಿ, ಸ್ಲೋ ಲರ್ನರ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅವ್ರಿಗೆ ಏನಾಗ್ತಾ ಇರ್ತೈತೆ, ಟಫ್ ಅನಿಸ್ತೈತೆ ಸೈನ್ಸ್ ಸಬ್ಜೆಕ್ಟ್. ಆಮೇಲೆ ಯಾವ ಕ್ವಶನ್ಸ್ ಓದಬೇಕಂತ ಗೊತ್ತಾಗ್ತಾರಂಗಿಲ್ಲ. ಅಂಥವ್ರು ಏನು ಮಾಡಿರಪ್ಪ ಅಂತಂದ್ರೆ ಇಲ್ಲಿ ನೀಡಿರ್ತಕ್ಕಂಥ ಲಾಸ್ ಆಗಿರ್ಬೋದು, ಆಮೇಲೆ ಡೆಫಿನಿಷನ್ಸ್ಗಳಾಗಿರ್ಬೋದು, ಅವನ್ನ ನೀವು ಸರಿಯಾಗಿ ರೆಫರ್ ಮಾಡಿದ್ದ ಕರೆ ಆದರೆ ನೀವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ 10ರಿಂದ 12 ಮಾರ್ಕ್ಸ್ ಈಗ ಬರೆದು ನೋಡ್ರಿ. ನಾನು ಫಿಕ್ಸ್ 10 to 12 ಮಾರ್ಕ್ಸನ್ನು ಆರಾಮಾಗಿ ತೆಗಿಬೋದು ಅಂತ ಹೇಳ್ತೀನಿ. ಫಸ್ಟ್ ಒನ್ ಇಲ್ಲಿ ಒಂದೇ ಬರೆದಾದಾಗ ಲಾಸ್ ಅಂದರೆ ಇಂಪಾರ್ಟೆಂಟ್ ಲಾಸ್ ಯಾವ, ಈಗ ಸೈನ್ಸ್ ಒಳಗಡೆ SSLCಯಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್ ಯಾವಪ್ಪ ಅಂತಂದ್ರೆ ಒಂದು ನೋಟ್ಸನ್ನು ತೊಗೊರಿ, ಪೆನ್ನ ತೊಗೊರಿ, ಇವ್ನು ಬರ್ಕೋರಿ. ಇದ್ರ ಬಗ್ಗೆ ನೀವು ನೋಟ್ಸ್ ಇರ್ತೈತಿ, ನಂದು ಓದ್ಕೋರಿ. ನೆಕ್ಸ್ಟ್ ಒಂದೇದು ಲಾಸ್. ಬರೀ ಫಸ್ಟಿಗೆ ಈಗ ಲಾಸ್ ಬಗ್ಗೆ ಹೇಳ್ತಾ ನೋಡ್ರಿ. ಯಾವ ಲಾಗಳನ್ನು ನೋಡ್ಕೋಬೇಕು ನಾವು, ಇಂಪಾರ್ಟೆಂಟ್ SSLC ಒಳಗಡೆ ಬರ್ತಕ್ಕಂಥ ನಿಯಮಗಳು ಅಂತ ಕರೀತಾರೆ. ಯಾವಪ್ಪ ಅಂತ ನಾವು ಒಂದೇದು ಬರೋದು ಯಾವುದಂದ್ರೆ ಇದ್ರಾಗ ಈಗ ಫಸ್ಟ್ ಒಂದು ಲಾಸ್ ಒಳಗಡೆ ಆತ ನನಗೀಗ ಓಮ್ಸ್ ಲಾ ಅಂತ ಹೇಳ್ತಾರೆ ನೋಡ್ರಿ. ಓಮ್ಸ್ ಲಾ ಅನ್ನೋದನ್ನ ಭಾಳ ಸಲ ಕೇಳಿದಾರೆ. ಇದ್ರ ಫಾರ್ಮುಲಾನು ಭಾಳ ಇಂಪಾರ್ಟೆಂಟ್, ಓಮ್ಸ್ ಲಾ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡ್ಬೋದು ನೀವು ಜೂಲ್ಸ್ ಲಾ ಅಂತ ಬರ್ತೈತಿ. ಇದೇ ಚಾಪ್ಟರ್ ಒಳಗಡೆನ ಬರ್ತೈತಿ. ಬರೀ ಲಾಸ್ ಬಗ್ಗೆ ಹೇಳತ್ತ, ನಿಯಮಗಳು ಅರ್ಥ ಆಯ್ತಲ್ಲ. ಲಾಸ್ ನೋಡ್ರಿ, ಏನು ಹೇಳ್ತೀನಿ, ಓಮ್ಸ್ ಲಾ, ಜೂಲ್ಸ್ ಲಾ ಇವೆರಡು ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗಡೆ ಬರ್ತಾವೆ. ನೆಕ್ಸ್ಟ್ ಒನ್ ಮತ್ತೆ ಯಾವುದಪ್ಪ ಅಂತಂದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತಾನೆ ನೋಡಿ. ಇದು ಯಾವುದಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಒಳಗಡೆ ಬರ್ತೈತಿ. ಫ್ಲೆಮಿಂಗ್ಸ್ ಇದು ಕೂಡ ಭಾಳ ಇಂಪಾರ್ಟೆಂಟ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೆಕ್ಸ್ಟ್ ಇನ್ನೊಂದು ಬರ್ತೈತಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಲಾಸ್ ಆಫ್ ರಿಫ್ಲೆಕ್ಷನ್ ನೋಡ್ರಿ. ಲಾಸ್ ಆಫ್ ರಿಫ್ಲೆಕ್ಷನ್. 6ನೇದು ಲಾಸ್ ಆಫ್ ರಿಫ್ಲೆಕ್ಷನ್. ಇವೇನಂದ್ರೆ ನಿಮ್ಮ ಸೈನ್ಸ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್ಗಳು ಅರ್ಥ ಆಯ್ತಲ್ಲ. ಇವಿಷ್ಟು ನೋಡ್ಕೊಂಡ್ಬಿಟ್ರೆ ಆರಾಮಾಗಿ 3ರಿಂದ 4 ಮಾರ್ಕ್ಸ್ ಈಸಿಯಾಗಿ ಬರ್ತವೆ. ಯಾಕಂದ್ರೆ ಲಾಸ್ ಪ್ರತಿ ವರ್ಷ ಕೇಳ್ತಾರೆ. ಇವಿಷ್ಟ ಲಾಗಳು ಬರೋದು ನಿಮ್ಗೆ ಇನ್ನೇ ಹೇಳ್ತಾರೆ ನೋಡ್ರಿ. ಓಮ್ಸ್ ಲಾ, ಜೂಲ್ಸ್ ಲಾ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಲಾಸ್ ಆಫ್ ರಿಫ್ರಾಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತಾರೆ. ಇವ ಏನಪ್ಪಾ ಅಂತಂದ್ರೆ ಇವೇನಂದ್ರೆ ಈ 6ನ್ನ ನೋಡ್ಕೊಂಡ್ಬಿಟ್ರೆ ಲಾಸ್ ಒಳಗಡೆ ನೀವು 3ರಿಂದ 4 ಮಾರ್ಕ್ಸ್ ಈಸಿಯಾಗಿ ಬರ್ತೈತಿ. ಟೋಟಲ್ ನಾನು ಹೇಳ್ತಕ್ಕಂಥ ಕ್ವಶನನ್ನು ನೋಡಿಕೊಂಡ್ರೆ ಮೊನ್ನೆ ನಾನು ನಿಮಗೆ ಡಯಾಗ್ರಾಮ್ ಲಿಸ್ಟನ್ನು ಕೊಟ್ಟಿದ್ದೀನಿ, 10 ಡಯಾಗ್ರಾಮ್ಸನ್ನು ಕೊಟ್ಟಿದ್ದೀನಿ. ಆ ಡಯಾಗ್ರಾಮನ್ನು ನೋಡಿಕೊಂಡ್ರೆ ಆರಾಮಾಗಿ 10 ಮಾರ್ಕ್ಸ್ ತೆಗಿಬೋದು. ಇವಿಷ್ಟ ಕ್ವಶನನ್ನು ನೋಡಿಕೊಂಡ್ರೆ ಇಲ್ಲಿ ಬರ್ದು ನೋಡ್ರಿ 10 to 12 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು ಅಂತ ಹೇಳ್ತಾರೆ. ಎಷ್ಟು 10 ಮಾರ್ಕ್ಸು ಡಯಾಗ್ರಾಮ್ ಒಳಗಡೆ 10. ಆ್ಯಕ್ಚುಲಿ ಡಯಾಗ್ರಾಮ್ 14 ಮಾರ್ಕ್ಸಿಗೆ ಬರ್ತೈತಿ. ಇಲ್ಲ ಅಬ್ಬಬ್ಬ ಕಡಿಮೆ ಅಂದ್ರೂ ಕೂಡ 13 ಮಾರ್ಕ್ಸಿಗೆ ಡಯಾಗ್ರಾಮ್ಸ್ಗಳು ಬರ್ತವೆ. ನಾನು ಹೇಳಿದ್ದು ಮೊನ್ನೆ ಡಯಾಗ್ರಾಮ್ ಲಿಸ್ಟ್ ಕೊಟ್ಟಿದ್ದಲ್ಲ, ನೀವು ಬರ್ಸಿದ್ನಲ್ಲ ವಿಡಿಯೋದೊಳಗೆ ನಮ್ಮ ಚಾನಲ್ ಒಳಗೆ ಲಿಂಕ್ ಅದ ನೋಡ್ರಿ, ಅದನ್ನ ನೋಡ್ಕೊರಿ. ಯಾವ ಡಯಾಗ್ರಾಮ್ಸ್ ಅಂತ ಅದು ಆ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಕನ್ಫರ್ಮ್ ಬರ್ತೈತಿ. ಅದೇ ರೀತಿ ಇಲ್ಲಿ ಕೊಡ್ತಕ್ಕಂಥ 50 ಕ್ವಶನನ್ನು ನೀವು ಕನ್ಫರ್ಮ್ ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ 10 ಮಾರ್ಕ್ಸ್ ಈಸಿಯಾಗಿ ಬರ್ತಾವೆ. ಇಲ್ಲಿ ನೀವು 20 ಮಾರ್ಕ್ಸನ್ನು ಆರಾಮಾಗಿ ತೆಗಿಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿರೋದೈತಿ 13 ಮಾರ್ಕ್ಸ್ ತೆಗೆದ್ರೆ ಈ ಸಲ ಪಾಸ್. ಇಷ್ಟ ಕ್ವಶನನ್ನು ನೀವು ಸರಿಯಾಗಿ ರೆಫರ್ ಮಾಡಿಬಿಟ್ರೆ 20 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾವೆ ನಿಮಗೆ. ಸರಿ, ಇವು ಲಾಸ್ಗಳಾಗುತ್ತೆ ನೋಡ್ರಿ. ಓಮ್ಸ್ ಲಾ, ಜೂಲ್ಸ್ ಲಾ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್, ಲಾಸ್ ಆಫ್ ರಿಫ್ರಾಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ನೋಡ್ರಿ. ಇವೆರಡು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗಡೆ ಬರ್ತಾವೆ. ಫಿಸಿಕ್ಸಿಗೆ ಸಂಬಂಧಪಟ್ಟಿದ್ವು ಲಾಸ್ ಅಂತ ಅಂದ್ಬಳಕ ಫಿಸಿಕ್ಸ್ ಒಳಗಡೆ ಬರ್ತಾವೆ.
ನೆಕ್ಸ್ಟ್ ಒಂದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್. ಇವೆರಡು ಯಾವ ಚಾಪ್ಟರ್ನ ಬರ್ತಾವೆ ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಒಳಗಡೆ ಬರ್ತಾವೆ. ನೆಕ್ಸ್ಟ್ ಲಾಸ್ಟ್ ಒನ್ ಅದಲ್ಲ ಲಾಸ್ ಆಫ್ ರಿಫ್ರಾಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್. ಇವೆಲ್ಲ ಬರ್ತಾವೆ ಅಂದ್ರೆ ಲೈಟ್ ಚಾಪ್ಟರ್ ಒಳಗಡೆ ಬರ್ತಾವೆ. ಇದ್ರಾಗ ಇನ್ನೊಂದು ಲಾ ಬರ್ತೈತಿ, ನೀವು ಲಾ ಆಫ್ ರಿಫ್ರಾಕ್ಷನ್ ಒಳಗಡೆ ಇನ್ನೊಂದನ್ನು ನೋಡ್ಬೋದು ನೀವು, ಸ್ನೆಲ್ಸ್ ಲಾ ಅಂತ ಬರ್ತೈತಿ. ಇದು ಇದ್ರೊಳಗಡೆ ಬರ್ತೈತಿ, ಅದು ಕೂಡ ಇಂಪಾರ್ಟೆಂಟ್. ಇವೇನಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಲಾಸ್ಗಳಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಯಾವ್ದೀಗ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಯಾವ ನೋಡ್ಕೋಬೇಕು ನೀವೀಗ ನೋಡಿ, ಬರ್ಕೋರಿ ಇದನ್ನ ಬರ್ಕೋಬೇಕು. ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಡೆಫಿನಿಷನ್ಸ್ಗಳನ್ನು ನೋಡಿ. ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಯಾವಾಗ ಈಗ ಭಾಳ ಸಲ ರಿಪೀಟ್ ಆಗಿರೋದು, ಆಮೇಲೆ ಬರುವ ಸಾಧ್ಯತೆ ಹೆಚ್ಚಿಗೆ ಇರೋದು ಯಾವಪ್ಪ ಅಂದ್ರೆ ಇಂಪಾರ್ಟೆಂಟ್ ಡೆಫಿನಿಷನ್ಸ್. ಬರ್ಕೋರಿವನ್ನ ಯಾವಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಡೆಫಿನಿಷನ್ಸ್. ಫಸ್ಟ್ ಒನ್, ವಾಟ್ ಈಸ್ ಫುಡ್ ಚೈನ್? ಫುಡ್ ಚೈನ್ ಅಂದ್ರೆ ಏನಂತ ಕೇಳ್ತಾರ. ಯಾಕಂದ್ರೆ ಇದನ್ನ ಈ ಸಲ ಇದರಿಂದ ನೋಡಿದ್ದು ಮೇನು ನಮಗೆ ಕ್ವಶನ್ ಪೇಪರ್ ಅಂದ್ರೆ ಬೋರ್ಡ್ ಇರ್ತದಲ್ಲ, ಬೋರ್ಡಿಂದನೇ ಬಂದಿರತಕ್ಕಂಥ ಕ್ವಶನ್ಗಳಾಗಿರ್ಬೋದು. ಇವು ಕರೆಕ್ಟಾಗಿ ಹೇಳಿದರೆ ಮೊದಲು ಪ್ರಾಕ್ಟೀಸ್ ಮಾಡಿರಿ ನೀವು. ನೋಡ್ರಿ ಫುಡ್ ಚೈನ್ ಅಂದ್ರೆ ಏನು. ನೆಕ್ಸ್ಟ್ ಬರೋದು ಯಾವುದಂದ್ರೆ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಬರ್ತೈತಿ. ನೆಕ್ಸ್ಟ್ ಥರ್ಡ್ ಒನ್ ಏನಪ್ಪ ಅಂತಂದ್ರೆ ಹೋಮೋಲೋಗಸ್ ಸೀರೀಸ್. ನೆಕ್ಸ್ಟ್ ಒಂದು ನಾಲ್ಕನೇದು ಯಾವತ್ತಪ್ಪ ಅಂದ್ರೆ ಐಸೋಮರ್ಸ್ ಅಂತ ಹೇಳ್ತಾರೆ. ಇವು ಮಾತ್ರ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಇನ್ನೊಂದು ಬಿಟ್ಟೆ ನಾನು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತಾರೆ. ಇವು ಬರ್ತಕ್ಕಂಥ ಸಂಭವ ಎಷ್ಟಪ್ಪ ಅಂದ್ರೆ 99%. ನೋಡ್ರಿ 100ಕ್ಕೆ 100% ನೋಡ್ರಿ 100ಕ್ಕೆ 90% ಏನಪ್ಪ ಅಂದ್ರೆ ಈ ಕ್ವಶನ್ಸ್ ಬರ್ತಾವ ಅಂತ ಹೇಳಿದಾರ. ನಿಮ್ಗೆ ಡೆಫಿನಿಷನ್ಸ್ ಒಳಗಡೆ ಫುಡ್ ಚೈನ್ 1 ಮಾರ್ಕ್ಸಿಗೆ ಬರ್ಬೋದು, ಇಲ್ಲ 2 ಮಾರ್ಕ್ಸಿಗೆ ಬರ್ಬೋದು. ಫುಡ್ ಚೈನ್, ವಾಟ್ ಈಸ್ ಫುಡ್ ಚೈನ್? ಗಿವ್ ಅನ್ ಎಕ್ಸಾಂಪಲ್ ಫಾರ್ ಸಿಂಪಲ್ ಫುಡ್ ಚೈನ್ ಅಂತ ಕೇಳ್ಬೋದು. ಫುಡ್ ಚೈನ್, ಬಯೋ ಮ್ಯಾಗ್ನಿಫಿಕೇಶನ್, ಹೋಮೋಲೋಗಸ್ ಸೀರೀಸ್, ಐಸೋಮರ್ಸ್, ಆಮೇಲೆ ರಿಫ್ಲೆಕ್ಸ್ ಆಕ್ಷನ್ ಅಂತ ಬರ್ತೈತಿ. ಇದ್ರಾಗ ಇಂಪಾರ್ಟೆಂಟ್ ಅಂದ್ರೆ ಭಾಳ ಸಲ ಇದನ್ನು ಕೇಳಿದ್ರೆ ಇದನ್ನು ಮಾರ್ಕ್ ಮಾಡ್ಕೊಡಿ. ಐಸೋಮರ್ ಅಂದ್ರೆ ಏನು ಅಂದ್ರೆ ವಿಚ್ ಕಾರ್ಬನ್ ಕಂಪೌಂಡ್ಸ್ ಹ್ಯಾವ್ ಅ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ ಆರ್ ಕಾರ್ಡ್ ಐಸೋಮರ್ಸ್ ಅಂತ ಹೇಳ್ತಾರೆ. ಕನ್ನಡದೊಳಗಡೆ ಇವಕ್ಕೆ ಸಮಾಂಗೀಯಗಳು ಅಂತ ಕರೀತಾರೆ. ಅಂದ್ರೆ ಮಾಲಿಕ್ಯುಲರ್ ಅನುಸೂತ್ರ ಸೇಮ್ ಇರಬೇಕು, ರಚನಾ ಸೂತ್ರ ಬೇರೆ ಬೇರೆ ಇರಬೇಕಂತ ಹೇಳ್ತಾರೆ. ಇದನ್ನ ಬಹಳ ಸಲ ಕೇಳಿದ್ರೆ ಇದನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಹೇಳ್ತೀನಿ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಇವು: ಫುಡ್ ಚೈನ್, ಬಯೋ ಮ್ಯಾಗ್ನಿಫಿಕೇಶನ್, ಹೋಮೋಲೋಗಸ್ ಸೀರೀಸ್, ಐಸೋಮರ್ಸ್, ರಿಫ್ಲೆಕ್ಸ್ ಆಕ್ಷನ್. ಇವಿಷ್ಟನ್ನು ನೀವು ಸರಿಯಾಗಿ ನೋಡ್ಕೊಂಡ್ರೆ ಇಲ್ಲಿ 10 ಮಾರ್ಕ್ಸ್ರಿಂದ 12 ಮಾರ್ಕ್ಸ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಗ್ಯಾರಂಟಿಡ್. ನೆಕ್ಸ್ಟ್ ಲಾಸ್ ಬಗ್ಗೆ ಹೇಳಿದೆ ನಾನೀಗ. ಇಂಪಾರ್ಟೆಂಟ್ ಲಾಸ್ ಆಯಿತು, ಡೆಫಿನಿಷನ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿಫ್ರೆನ್ಸಸ್. ಇಂಪಾರ್ಟೆಂಟ್ ಡಿಫ್ರೆನ್ಸ್ ಯಾವಪ್ಪ ಅಂತಂದ್ರೆ ನೋಡ್ರಿ ಹೇಳ್ತೀನಿ ಅವನೀಗ ಬರ್ಕೊಳ್ತಾ ಹೋಗಿ ನೀವು ಕ್ವಶನ್ಸ್ಗಳನ್ನು. ಇದ್ರ ಬಗ್ಗೆ ನಾನು ನಿಮ್ಗೆ ಜನವರಿಯಿಂದ ಆನ್ಸರ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಈಗ ಸದ್ಯ ಮೊದಲು ಕ್ವಶನ್ಸನ್ನು ಬರೆಸ್ತಾ ಇದ್ದೀನಿ. ನೆಕ್ಸ್ಟ್ ಜನವರಿಯಿಂದ ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣಂತ. ಫಸ್ಟ್ ಒನ್ ನೆಕ್ಸ್ಟ್ ಬರ್ಕೋರಿಗೆ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಯಾವುದು? ಡಿಫ್ರೆನ್ಸ್ ಬಿಟ್ವೀನ್ಸ್ ಇಲ್ಲೈತರ ನೀವು ಬರ್ಕೋಬೇಕೀಗ. ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಯಾವಪ್ಪ ಅಂತಂದ್ರೆ ಒಂದೇದು ನೋಡ್ರಿ, ನೀವು ಯಾವ್ದು ನೋಡ್ಬೋದು ಅಂದ್ರೆ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಇಲ್ಲಿ register in the parallel and series. Register in parallel and register in series ಅಂತ ಹೇಳ್ಬೋದು. ನೆಕ್ಸ್ಟ್ ಆಕ್ಸಿಡೇಷನ್ and reduction. Oxidation and reduction. Next one ಯಾವಪ್ಪ ಅಂತಂದ್ರೆ aerobic respiration and anaerobic respiration ಅಂತ ಹೇಳ್ಬೋದು. ನೋಡ್ರಿ ಈ ಮೂರನ್ನು ಹೇಳಿದಾರೆ ಅವರು ಡಿಫ್ರೆನ್ಸ್ ಬಿಟ್ವೀನ್ಗೆ. ಅದು ಬರ್ತಾವೆ. ನಾ ಹೇಳ್ತಾ ಇರೋದು ಜಸ್ಟ್ ಇದು ಎವರೇಜ್ ಸ್ಟೂಡೆಂಟ್ಗೆ 45+ ಮಾಡ್ರಾಗಿದು. ಯಾರು ಔಟ್ ಆಫ್ ಔಟ್ ತೆಗಿಬೇಕಂತೀರಿ, ಇನ್ನೂ ಜಾಸ್ತಿ ಮಾರ್ಕ್ಸನ್ನು ಸೈನ್ಸಿಗೆ ತೆಗಿಬೇಕಂತೀರಲ್ಲ, ಡಿಫ್ರೆನ್ಸ್ ಬಿಟ್ವೀನ್ಸ್ ಭಾಳಷ್ಟು ಅದಾವೆ. ಯಾವಂದ್ರೆ ಆಲ್ಟ್ರೀಸ್ ಆ್ಯಂಡ್ ಮೀನ್ಸ್ ಬರ್ತಾವೆ, ಇನಲೇಷನ್ ಎಕ್ಸಲೇಷನ್ ಬರ್ತೈತಿ, ಯಾವಪ್ಪ ಅಂದ್ರೆ ಬಯೋಟಿಕ್ ಅಬಯೋಟಿಕ್, ಈ ರೀತಿ ಭಾಳ ಅದಾವು. ಅವನ್ನೆಲ್ಲ ಓದ್ಕೋಬೇಕು, ಅಟೋಟ್ರೋಪ್ಸ್ ಆ್ಯಂಡ್ ಹೆಟ್ರೋಟ್ರೋಪ್ಸ್. ಬಟ್ ಇಲ್ಲಿ ನಮಗೆ ಹೇಳಿರೋದವರು ಇವಿಷ್ಟು ಕ್ವಶನ್ಸನ್ನು ನೀವು ರೆಫರ್ ಮಾಡಿದ್ರೆ 10ರಿಂದ 12 ಮಾರ್ಕ್ಸ್ ಬರ್ತಾವೆ ಅಂತೇಳಿ ನಮಗೆ ನಮ್ಮ ಡಿಪಾರ್ಟ್ಮೆಂಟಿನ ಒಂದು PDF ಅನ್ನು ಬಿಟ್ಟಿದ್ರೆ ಅದರೊಳಗಡೆ ಬಂದಿರೋ ಕ್ವಶನ್ಸ್ ಇವನಿಷ್ಟು ನೀವು ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಒಳಗಡೆ ಇವಿಷ್ಟು ಕ್ವಶನ್ಗಳನ್ನು ನೀವು ನೋಡ್ಕೋಬೇಕಾಗ್ತತಿ. ಸರಿನಾ? ಇಷ್ಟು ಕ್ವಶನನ್ನು ನೋಡ್ಕೋಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಯಾವಪ್ಪ ಅಂತಂದ್ರೆ ಈಗ ಪ್ರಾಪರ್ಟೀಸ್ ಅಂತ ಬರ್ತೈತಿ. ಪ್ರಾಪರ್ಟೀಸ್ ಇಲ್ಲ, ಬಟ್ ನಾ ಹೇಳ್ತಾ ಇದ್ದೆ ನೋಡ್ರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಯಾವುದನ್ನ ಭಾಳ ಸಲ ಕೇಳ್ಯಾರ ಅಂತಂದ್ರೆ ಪ್ರಾಪರ್ಟೀಸ್ ಒಂದು ಮಾರ್ಕ್ ಮಾಡ್ಕೊರಿ. ಇಂಪಾರ್ಟೆಂಟ್ ಆಗಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ದು ಪ್ರಾಪರ್ಟೀಸನ್ನು ಭಾಳ ಸಲ ಕೇಳಿದಾರ.
ಏನು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದನ್ನು ಮಾತ್ರ ಭಾಳ ಸಲ ಕೇಳ್ಯಾರ. ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ಮಾರ್ಕ್ ಮಾಡ್ಕೊರಿ. ರೈಟ್ ದ ಅಥವಾ ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರ, ಅಥವಾ ಸ್ಟೇಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರ. ಈ ಕ್ವಶನ್ ಭಾಳ ಸಲ ಬಂದತಿ, ನೋಡ್ಕೋಬೇಕು. ಇವೆಲ್ಲ ಏನಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ 3, ಇದು ಪ್ರಾಪರ್ಟೀಸ್. ಲಾಸ್ಟ್ ಉಳಿದಿರೋದು ಯಾವುದಂದ್ರೆ ಈಗ ಯೂಸಸ್. ನಾ ಹೇಳಿದ ಕ್ವಶನ್ಸ್ ಅನ್ನ ಎಲ್ಲರೂ ಬರ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಇಷ್ಟು ಕ್ವಶನ್ಸ್ ಅನ್ನ ನೀವು ಸರಿಯಾಗಿ ಬರ್ಕೊಂಡು ಅವಕ್ಕೆ ಆನ್ಸರ್ನ ಹುಡ್ಕೊಂಡ್ಬಿಟ್ರೆ 10 ರಿಂದ 12 ಮಾರ್ಕ್ಸ್. ನಮ್ಗೆ 10, 12 ಬೇಡ, 8 ಮಾರ್ಕ್ಸ್ ಬರ್ತಾವ. 8 ಇಲ್ಲಿ ಬರ್ತಾವೆ, ಡಯಾಗ್ರಾಮಿಗೆ 8 ಬರ್ತಾವೆ ಅಂತ ಅನ್ಕೊರಿ. 16 ಮಾರ್ಕ್ಸ್ ಬಿದ್ದು ನೀವು ಹೇಳಿದ್ನಲ್ಲ ಆಗಲೇ, ನಿಮ್ಗೆ 13 ಮಾರ್ಕ್ಸ್ ಬಿದ್ದರೆ ನಿಮಗೆ ಪಾಸು. ನಿಮ್ಮ ಸ್ಕೂಲ್ ಒಳಗಡೆ ಇಂಟರ್ನಲ್ ಮಾರ್ಕ್ಸನ್ನು 19 ಇಂದ 20 ಕೊಟ್ಟಿರ್ತಾರೆ. ಟೋಟಲ್ 100ಗೆ ನಿಮ್ಗೆ 33 ಆದರೆ ಈ ಸಲ ಪಾಸ್ ಅಂತ ಹೇಳಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಆರ್ಡರ್ ಆಗಿದೆ. ಹಾಗಾದ್ರೆ ನಿಮಗೀಗ ಇಲ್ಲಿ 18, ಇಲ್ಲಿ 8, ಡಯಾಗ್ರಾಮ್ ಒಳಗಡೆ 8 ತೆಗೆದ್ರೆ 16 ಪ್ಲಸ್ ನಿಮಗೇನಪ್ಪ ಅಂದ್ರೆ ಅಲ್ಲಿ 20 ಹಾಕಿರ್ತಾರೆ. ಎಲ್ಲೇ 20 ಹಾಕ್ತಾರಪ್ಪ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಹಾಕಿರ್ತಾರೆ. ಅಲ್ಲಿ 20 ಆಗಲಿ 19 ಆಗಲಿ ನಿಮ್ಗೆ 35 ಅಥವಾ 36 ಆಗೇ ಆಗ್ತತಿ. ನೋಡ್ಕೊರಿ ಅದನ್ನ ಎಷ್ಟು ಆಗ್ತದೆ ಅಂತೇಳಿ. 32 ಅಂದ್ರೆ 18, 8, 16 ಆಯಿತು. 16 ಪ್ಲಸ್ 20 ಎಷ್ಟಾಯ್ತು ನೋಡಿರಿ, 36 ಆಯ್ತು. ಹೇಳಿದ್ನಲ್ಲ, ಅಷ್ಟರ ಬರ್ಬೋದಿಲ್ಲ, 35 ಆಗ್ಬೋದು. 33 ಬಿದ್ದರೆ ಪಾಸ್ ಅಂತ ಹೇಳಿದರೆ ಎರಡೂ ಕೂಡಿ ಅಷ್ಟು ಮಾರ್ಕ್ಸ್ ಈಸಿಯಾಗಿ ಬರ್ತೈತಿ. ಪಾಸ್ ಆಗೋ ವೇಯನ್ನು ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋರಿ. ಸರ್ ನೆಕ್ಸ್ಟ್ ಒನ್ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಈಗ ಯೂಸಸ್ಸನ್ನು ನೋಡ್ಕೊಂಡು. ಎದುರು ಯೂಸಸ್ಸನ್ನು ನೋಡ್ಕೋಬೇಕು ನಾವೀಗ. ಇಷ್ಟು ಮಾರ್ಕ್ಸನ್ನು ತೆಗಿಬೇಕಂದ್ರೆ ಈಸಿಯಾಗಿರೋದು ಹೇಳತ್ತ ನಾನು, ಭಾಳ ಯೂಸಸ್ಸು. ಬಟ್ ಈಸಿಯಾಗಿರೋದು ಯಾವುದಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥವನ್ನ ನೋಡ್ಕೋಬೇಕು. ಯಾವ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದಾವ ಇವು ಯೂಸಸ್. ಎದುರುಪ್ಪ ಅಂತಂದ್ರೆ POP ಅಂತ ಬರ್ತೈತಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ ಇದನ್ನು. ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೇವೆ ನಾವು ಇದನ್ನು. ನೆಕ್ಸ್ಟ್ ಒನ್ನು ಬೇಕಿಂಗ್ ಸೋಡಾ ಅಂತ ಹೇಳ್ತೀವಿ. ಲಾಸ್ಟ್ ಇನ್ನೊಂದು ನೋಡ್ಕೊರಿ, ಯಾವುದಪ್ಪ ಅಂತಂದ್ರೆ ವಾಷಿಂಗ್ ಸೋಡಾ ಅಂತ ಹೇಳ್ಬೋದು. ಸರ್ ಇಷ್ಟರ ಮೇಲೆ ಪಕ್ಕ ಒಂದು ಕ್ವಶನ್ 2 ಮಾರ್ಕ್ಸಿಗೆ ಬಂದೇ ಬರ್ತೈತಿ, ಗ್ಯಾರಂಟಿ ಬರ್ತೈತಿ. ನೋಡ್ರಿ ಏನು ಹೇಳ್ತೀನಿ, POP ಇದ್ರದ್ದು ಫಾರ್ಮುಲಾ ನೋಡ್ಕೋಬೇಕಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ, ಕಾಮನ್ ನೇಮ್. POPದು ಆಮೇಲೆ ಕೆಮಿಕಲ್ ನೇಮ್ ಅನ್ನ ಕೇಳ್ತಾರೆ. ಕೆಮಿಕಲ್ ನೇಮ್ ಕೂಡ ಬರ್ತಾವೆ. ಇಲ್ಲ ಕಾಮನ್ ನೇಮ್ ಅಂದ್ರೆ POP ಅಂತ ಕೇಳ್ತೀವಿ. ಕೆಮಿಕಲ್ ನೇಮ್ ಏನಿರೋದೇನಪ್ಪ ಅಂತಂದ್ರೆ ನೋಡ್ರಿ, CaSO4 half H2 ಅಂತ ಕರಿತೀವಿ. ಇದ್ರ ಫಾರ್ಮುಲಾ ಏನಪ್ಪ ಅಂತಂದ್ರೆ CaSO4 half H2 ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರೀತಾರೆ. ಇದ್ರದ್ದು ಕೆಮಿಕಲ್ ನೇಮ್ ಇದು, ಸರಿನಾ? ಇವಿಷ್ಟರದ್ದು ಯೂಸಸ್ಸು ಮತ್ತು ಅದರದ್ದು ಕಾಮನ್ ನೇಮು, ಕೆಮಿಕಲ್ ನೇಮು, ಕೆಮಿಕಲ್ ಫಾರ್ಮುಲಾ ಒಂದು ನೋಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಇಲ್ಲಿ ಇದರೊಳಗಡೆ ಮಾರ್ಕ್ಸ್ ತೆಗಿಬೋದು. ಇದು ಮಾತ್ರ ಪಕ್ಕಾ ಬರ್ತೈತಿ, 100% ಗ್ಯಾರಂಟಿ. ಇದ್ರ ಮೇಲೆ ಒಂದು ಕ್ವಶನ್ 100 ಗ್ಯಾರಂಟಿ ಬಂದ ಬರ್ತೈತಿ, ಬರಲೇಬೇಕು. ಕ್ವಶನ್ ಪೇಪರನ್ನು ತೆಗೆದು ನೋಡ್ರಿ ನೀವು. ಜನವರಿ 5ನೇ ತಾರೀಕಿಂದ ಎಕ್ಸಾಮ್ ಅಂತ ಹೇಳಿದ್ನಲ್ಲ ನಾನು. ಬೇಕಾದ್ರೆ ಆ ಕ್ವಶನ್ ಪೇಪರ್ ಒಳಗಡೆ ನೋಡ್ರಿ, 3 ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ ಅದಾವ ಜನವರಿಯಿಂದ. ಅದರೊಳಗಡೆ ನಾನಿಷ್ಟು ಕ್ವಶನ್ಸನ್ನು ಬರ್ಸಿದ್ದಲ್ಲ, ಅವು ಖಂಡಿತ ಬಂದೇ ಬರ್ತಾವೆ. ನೋಡ್ಕೊರಿ, ಸರಿಯಾಗಿ ಓದ್ರಿ. 10 ಮಾರ್ಕ್ಸ್ ಅಥವಾ ಈಸಿಯಾಗಿ ತೊಗೋಬೋದು. ನೋಡ್ರಿ, POP, ಬ್ಲೀಚಿಂಗ್ ಪೌಡರ್, ನೆಕ್ಸ್ಟ್ ಒನ್ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ. ಇದ್ರವೇನು ನೋಡ್ಬೇಕ್ರಿ ಸರ್ ಅಂತಂದ್ರೆ ಯೂಸಸ್ಸನ್ನು ನೋಡ್ಕೊಂಡ್ರೆ ಸಾಕು. ಯೂಸಸ್ಸನ್ನು ಭಾಳ ಸಲ ಕೇಳಿದಾರೆ, 1 ಅಥವಾ 2 ಯೂಸಸ್ಸನ್ನು ಇದ್ರು ನೋಡಿಕೊಂಡು ನೆನ್ಪಿಟ್ಕೋರಿ ಅಂತ ಹೇಳ್ತೀನಿ. ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗಡೆ ನಾನು ಏನು ಮಾಡಿದಪ್ಪ ಅಂತಂದ್ರೆ ನಿಮಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್, ಡೆಫಿನಿಷನ್ಸು ಭಾಳ ಅದಾವೆ. ಅದರ ಲಾಸ್ ಮಾತ್ರ ಪರ್ಟಿಕ್ಯುಲರಾಗಿ ಅವ ನೋಡ್ಕೋಬೇಕು. ನಾನು ನಿಮಗೆ ರೆಡಿ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ ಜಸ್ಟ್ 10 to 20 ಇವನ್ನೆಷ್ಟು 2 ದಿನದಾಗ ನೀವು ಕವರ್ ಮಾಡಿದ್ದೆ ಕರೆ ಆದ್ರೆ ನಿಮ್ಮ ಎನ್ಯುವಲ್ ಎಕ್ಸಾಮ್ ಒಳಗಡೆ ಆರಾಮಾಗಿ 10 ಮಾರ್ಕ್ಸ್ ಬರ್ತೈತೆ ಅಂತ ನಾನು ಹೇಳ್ಬೋದು ಅಂತಲ್ಲ, ಈ ರೀತಿ ನಮಗೆ ಗೈಡ್ಲೈನ್ ಬಿಟ್ಟಿದ್ದಾರೆ. ನಾನು ಅದನ್ನು ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಫಾಲೋ ಅಪ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇವನ್ನೆಲ್ಲ ಕ್ವಶನ್ಸ್ಗಳನ್ನು ಬರ್ಕೋರಿ. ಇದಕ್ಕೆ ಆನ್ಸರ್ಗಳನ್ನು ನಾನು ಜನವರಿಯಲ್ಲಿ ಮತ್ತೇನು ಮಾಡ್ತಾ ಹೋಗ್ತಾನೆ ಅಂದ್ರೆ, ನೀವು ಪ್ರಿಪ್ರೇಟರಿ ಎಕ್ಸಾಮ್ ಇರ್ತಾವೆ, ಬಟ್ ಆದರೂ ಕೂಡ ನಮ್ಗೆ ಬರೀ ರೆಗ್ಯುಲರ್ ಮ್ಯಾಚ್ ಇಂಪಾರ್ಟೆಂಟ್ ಅಲ್ಲ, ಎನ್ಯುವಲ್ ಮ್ಯಾಚ್ ಅಂತ ಹೇಳ್ತಾ ಅಂದರೆ ವರ್ಲ್ಡ್ ಕಪ್ ಇಂಪಾರ್ಟೆಂಟ್. ಆ ರೀತಿ ನಾವು ವರ್ಲ್ಡ್ ಕಪ್ ಅಂದ್ರೆ ಮಾರ್ಚ್ 18ರಿಂದ ನಿಮ್ಮ ಎಕ್ಸಾಮ್ ಇರ್ತದಲ್ಲ, ಆ ಎಕ್ಸಾಮ್ಗೆ ನಿಮ್ಮನ್ನೆಲ್ಲರೂ ರೆಡಿ ಮಾಡ್ತೇನೆ ಅಂತ ಹೇಳ್ತಾ ನಾನು ಏನು ಮಾಡ್ತೇನೆ ಅಂದ್ರೆ ಮತ್ತು ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೇನೆ. ಇವಕ್ಕೆಲ್ಲ ಇಷ್ಟು ಹೇಳಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ ಅಂತ. ಏನು ಮಾಡಿರಿ ಅಂದರೆ ನಮ್ಮ ಚಾನಲ್ ಐತಲ್ಲ, ಆ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾನು ಮಾಡ್ತಕ್ಕಂಥ ವಿಡಿಯೋ ಫಾಸ್ಟಾಗಿ ತಲುಪ್ತಾವೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಇಂದಿನ ಈ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.